ಅವರೇ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ, ರದ್ದು ಮಾಡಿಲ್ಲ. ಇವರು ವರದಿ ಕೊಡ್ತಾರೆ, ಇವ್ರು ಹೇಳ್ತೀವಿ ಅವ್ರಿಗೆ ವರದಿ ಕೊಡ್ತಾರೆ. ಅವ್ರು ಏನೇನು ಫೈಂಡಿಂಗ್ಸ್ ಇದೆ ಇವರು ಅವ್ರು ಕೊಡ್ತಾರೆ. ಇಲ್ಲಿವರೆಗೆ ಏನು ಎಂಕ್ವೈರಿ ಮಾಡಿದ್ದಾರೆ ಆ ವರದಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಸರ್, ಕೇಂದ್ರದ ನಿಮ್ಮ ನಾಯಕರ ಪ್ರಮುಖವಾದಂತಹ ವಿಚಾರ ಜಾತಿ ಜನಗಣತಿ ವಿಚಾರ ಎಲ್ಲಿಗೆ ಬಂತು ಸರ್? ಈಗ ರಾಜ್ಯದಲ್ಲಿ ಜಾತಿ ಜನಗಣತಿ ಕೊಟ್ಟೇ ಇಲ್ವಲ್ರಿ. ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ನೂ ಕೊಟ್ಟಿಲ್ಲ ಪರ್ಮನೆಂಟ್ ಕ್ಲಾಸ್ ಕಮಿಷನ್. ಅವ್ರು ಕೊಟ್ಟ ಮೇಲೆ ತಾನೇ ಅವೆಲ್ಲ ಅಲ್ಲ, ಎಲ್ಲ ಕೆಲವು ನಿಮ್ಮ ಶಾಸಕರ ಇದಕ್ಕೆ ವಿರೋಧವನ್ನು ಅದಾಯ್ತಪ್ಪ, ಯಾರು ಮಾಡಲಿ, ನಮ್ಮ ಶಾಸಕರೇ ಮಾಡಲಿ, ಬೇರೆಯವ್ರು ಮಾಡಲಿ, ವರದಿಲಿ ಏನಿದೆ ಅಂತ ಗೊತ್ತಿಲ್ವಲ್ಲ ಯಾರಿಗೂ. ನೋಬಡಿ ನೋಸ್. ನಿಮಗೆ ಗೊತ್ತಾ ಕಂಟೆಂಟ್ಸ್ ಆಫ್ ದಿ ವರದಿ ಗೊತ್ತಿಲ್ಲ ಅಂದ್ರೂ ಸಹಿತ ಬಹಳಷ್ಟು ಜನ ವಿರೋಧ ಯಾಕೆ ಮಾಡ್ತೀರಾ ಸರ್? ವರದಿ ಗೊತ್ತಿಲ್ಲ ಅಂದ್ರೂ ಯಾಕೆ ವಿರೋಧ ಮಾಡ್ತೀರಾ? ಊಹೆ ಏನ್ ಹೇಳು, ಊಹೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಊಹೆ. ಲೋಕಸಭೆ ಒಳಗಡೆ ಬಿಡುಗಡೆ ಆಗ್ಬೋದಾ ಸರ್? ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತೇ ಇಲ್ವಲ್ಲಪ್ಪ ನನಗೆ. ನಾನು ಐ ಕಾಂಟ್ ಫೋರ್ಸ್ ದೆಮ್ ಟು ಗಿವ್ ದಿ ರಿಪೋರ್ಟ್. ಅಟಾನಮಸ್ ಬಾಡಿ ಇಟ್ ಇಸ್ ಕಮಿಷನ್, ಅದು ಅಟಾನಮಸ್ ಬಾಡಿ. ಸರ್, ಈಗ 3 ರಾಜ್ಯಗಳಲ್ಲಿ ಅವರೇ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ, ರದ್ದು ಮಾಡಿಲ್ಲ. ಇವರು ಅವ್ರಿಗೆ ವರದಿ ಕೊಡ್ತಾರೆ, ಇವ್ರು ಹೇಳ್ತೀವಿ ಅವ್ರಿಗೆ ವರದಿ ಕೊಡ್ತಾರೆ. ಅವ್ರು ಏನೇನು ಫೈಂಡಿಂಗ್ಸ್ ಇದೆ ಇವರು ಅವ್ರು ಕೊಡ್ತಾರೆ. ಇಲ್ಲಿವರೆಗೆ ಏನು ಎಂಕ್ವೈರಿ ಮಾಡಿದ್ದಾರೆ ಆ ವರದಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಸರ್, ಕೇಂದ್ರದ ನಿಮ್ಮ ನಾಯಕರ ಪ್ರಮುಖವಾದಂತಹ ವಿಚಾರ ಜಾತಿ ಜನಗಣತಿ ವಿಚಾರ ಎಲ್ಲಿಗೆ ಬಂತು ಸರ್? ಈಗ ರಾಜ್ಯದಲ್ಲಿ ಜಾತಿ ಜನಗಣತಿ ಕೊಟ್ಟೇ ಇಲ್ವಲ್ರಿ. ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ನೂ ಕೊಟ್ಟಿಲ್ಲ ಪರ್ಮನೆಂಟ್ ಕ್ಲಾಸ್ ಕಮಿಷನ್. ಅವ್ರು ಕೊಟ್ಟ ಮೇಲೆ ತಾನೇ ಅವೆಲ್ಲ ಅಲ್ಲ, ಎಲ್ಲ ಕೆಲವು ನಿಮ್ಮ ಶಾಸಕರ ಇದಕ್ಕೆ ವಿರೋಧವನ್ನು ಅದಾಯ್ತಪ್ಪ, ಯಾರು ಮಾಡಲಿ, ನಮ್ಮ ಶಾಸಕರೇ ಮಾಡಲಿ, ಬೇರೆಯವ್ರು ಮಾಡಲಿ, ವರದಿಲಿ ಏನಿದೆ ಅಂತ ಗೊತ್ತಿಲ್ವಲ್ಲ ಯಾರಿಗೂ. ನೋಬಡಿ ನೋಸ್. ನಿಮಗೆ ಗೊತ್ತಾ ಕಂಟೆಂಟ್ಸ್ ಆಫ್ ದಿ ವರದಿ ಗೊತ್ತಿಲ್ಲ ಅಂದ್ರೂ ಸಹಿತ ಬಹಳಷ್ಟು ಜನ ವಿರೋಧ ಯಾಕೆ ಮಾಡ್ತೀರಾ ಸರ್? ವರದಿ ಗೊತ್ತಿಲ್ಲ ಅಂದ್ರೂ ಯಾಕೆ ವಿರೋಧ ಮಾಡ್ತೀರಾ? ಊಹೆ ಏನ್ ಹೇಳು, ಊಹೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಊಹೆ. ಲೋಕಸಭೆ ಒಳಗಡೆ ಬಿಡುಗಡೆ ಆಗ್ಬೋದಾ ಸರ್? ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತೇ ಇಲ್ವಲ್ಲಪ್ಪ ನನಗೆ. ನಾನು ಐ ಕಾಂಟ್ ಫೋರ್ಸ್ ದೆಮ್ ಟು ಗಿವ್ ದಿ ರಿಪೋರ್ಟ್. ಅಟಾನಮಸ್ ಬಾಡಿ ಇಟ್ ಇಸ್ ಕಮಿಷನ್, ಅದು ಅಟಾನಮಸ್ ಬಾಡಿ. ಸರ್, ಈಗ 3 ರಾಜ್ಯಗಳಲ್ಲಿ